ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ ಅಲ್ಲಿ ಒಂದು ಸಂತೋಷ್ ಗಣಪತಿ ನಾಯ್ಕ 26 ವರ್ಷ ಖಾಸಗಿ ಬ್ಯಾಂಕ್ ನೌಕರ, ಚಿಕ್ಕಚೌಡತಿ, ಬೆನ್ನೂರು, ಸೊರಬ, ಶಿವಮೊಗ್ಗ ತಾಲೂಕು. ಮತ್ತೆ ಏನು ಈ ಹುಡುಗ ಇವರು ಸೊರಬದವರು, ಬಟ್ ಅವ್ರಿಗೆ ಸಿದ್ದಾಪುರದ ಜೊತೆ ಫ್ರೆಂಡ್ಸ್ ಇದ್ದಾರೆ, ಮತ್ತೆ ಅವ್ರದಲ್ಲಿ ನೆಂಟೋಯ್ತು. ಇವನು ಅವತ್ತು ಆ ಫಾರೆಸ್ಟ್ ಏರಿಯಾದಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದ. ಸೂಸೈಡ್ ಮಾಡ್ಕೊಂಡ್ ಮುಂಚೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋನ ಹರಬಿಟ್ಟಿದ್ದ. ಅದರಲ್ಲಿ ಸಿದ್ದಾಪುರ ಮತ್ತೆ ತಾಲೂಕುಗಳಲ್ಲಿ ಕೆಲವು ಜನ ಪ್ರಭಾವಿ ನಾಯಕರು ಅಥವಾ ಬೇರೆ ವ್ಯಕ್ತಿಗಳು ಮಹಿಳೆಯರನ್ನು, ಸಣ್ಣ ಮಕ್ಕಳ ವಯಸ್ಸನ್ನು ಲೈಂಗಿಕವಾಗಿ ಬಳಸ್ಕೊಂತ ಇದ್ದಾರೆ. ಆ ಜಾಲ ತುಂಬಾ ಸಕ್ರಿಯವಾಗಿದೆ. ಆ ಜಾಲವನ್ನು ನಾನು ಭೇದ ಮಾಡಕ್ ಹೋದೆ. ಅದನ್ನ ನಾನು ಕಂಡಿಡಿಯಲು ಹೋದಾಗ ನನಗೆ ಇದೇ ಮಾರಕ ಆಯ್ತು. ನಾನು ಒಂದು ಹುಡುಗಿ ಜೊತೆ ನಾನು ಇಷ್ಟಪಡ್ತಾ ಇದ್ದೆ. ಆ ಹುಡುಗಿನ ಈ ಜಾಲದಿಂದ ಆಚೆ ಬರೋದಕ್ಕೆ ನಾನು ಪ್ರಯತ್ನ ಮಾಡಿದೆ. ಬಟ್ ಅನ್ಫಾರ್ಚುನೇಟ್ಲಿ ಅವರೇ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟರು. ಹಾಗಾಗಿ ನನಗೆ ಜೀವನಕ್ಕೆ ತುಂಬಾ ಬೇಜಾರಾಗಿದೆ. ಇದರಲ್ಲಿ ಸಿದ್ದಾಪುರದ ಒಬ್ರು ಲೀಡರ್ ಒಬ್ರು ವಸಂತ ನಾಯ್ಕ್ ಅಂತ, ಮತ್ತೆ ಇನ್ನೊಬ್ರು ಅಡ್ವೊಕೇಟ್ NM ನಾಯ್ಕ್ ಅಂತ, ಇವರೆಲ್ಲ ಹೆಸರು ಯಾರು ಇದಾರೆ ಈ ಜಾಲದಲ್ಲಿ ಇದಾರೆ ಅಂತ ನಾನು ಹೇಳ್ತಾರೆ. ಅವ್ರೆಲ್ಲ ಹೆಸರು ಹೇಳಿದ್ದಾರೆ. ಅವ್ರೆಲ್ಲ ಸಪೋರ್ಟ್ ತಗೊಂಡು ಹಿಂಗೆಲ್ಲ ಮಾಡ್ತಾರೆ ಅಂತ ಅರ್ಥ ಬರೋದಲ್ಲಿ ಅವರು ಮಾತಾಡಿ ಸೂಸೈಡ್ ಮಾಡ್ಕೊಂಡು, ನಾವು ಅದನ್ನ ಕೇಸು ಅದು ನಮ್ಮ ಫಾರೆಸ್ಟ್ ಏರಿಯಾದಲ್ಲಿ ಆಗಿತ್ತು, ಹುಡುಗ ಆಗಿತ್ತು. ಹಾಗಾಗಿ ನಮ್ಮ ಸಿಸಿ ಸಬ್ ಡಿವಿಷನ್ ಸಿದ್ದಾಪುರ ಸ್ಟೇಷನ್ ಅಲ್ಲಿ ಕ್ರೈಮ್ ನಂಬರ್ 83-25 ಕಲಂ 108, 351(3), 352 ಸಹಿತ 190 BNS ಅಂದ್ರೆ ಅವನ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದಂತಹ ಒಂದು ಪ್ರಕರಣ ಮೇಲೆ ನಾವು ಕೇಸ್ ರಿಜಿಸ್ಟರ್ ಮಾಡಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಇದರಲ್ಲಿ ಗಣಪತಿ ನಾರಾಯಣ್ ನಾಯ್ಕ್ ಅಂತ ಹೇಳಿ ಅವರ ಅಪ್ಪ ತಂದೆನೇ ನಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ರು. ಈ ಸಂತೋಷ್ ಗಣಪತಿ ನಾಯ್ಕ್ ಫ್ರಮ್ ಸೊರಬ, ಹಿ ಈಸ್ 26 years old. ಸೊ ಇದರಲ್ಲಿ ಆ ವಿಡಿಯೋದಲ್ಲಿ ಹೇಳಿದಂತ ಪ್ರಕಾರ ಅಥವಾ ಅವ್ರೇನು ಹೆಸರುಗಳು ಹೇಳಿದ್ರು ಅದರಲ್ಲಿ ಒಬ್ಬ ಲೋಕೇಶ್ ಅಂತ, ಚರಣ್ ಅಂತ, ಮನೋಜ್, ಗೌತಮ್, ಮತ್ತೆ ಹೇಮಂತ್ ಗಣಪತಿ ನಾಯ್ಕ, ಮತ್ತೆ ಶಿವಕುಮಾರ್ ನಾಯ್ಕ್ ಅಂತ ಇನ್ನಿಬ್ರು ಅಂತ ಹೇಳಿ ಅವ್ರ ತಂದೆ ಕಂಪ್ಲೇಂಟ್ ಏನ್ ಕೊಟ್ಟಿದ್ರು. ಅಷ್ಟು ಜನದ್ದು ನಾವು ಒಂದು ವಾರ 2 ಆದ್ಮೇಲೆ ನಮ್ಮ DSP ಸಿರ್ಸಿ ಅವ್ರ ನೇತೃತ್ವದಲ್ಲಿ, PI ಸೀತಾರಾಮು ಮತ್ತೆ ಅನಿಲ್ ಇವರೆಲ್ಲ ನೇತೃತ್ವದಲ್ಲಿ ನಮ್ಮ ಸಬ್ ಡಿವಿಷನ್ ಅಲ್ಲಿ ಅವ್ರನ್ನ ನಾವು ಅರೆಸ್ಟ್ ಮಾಡಿದ್ವಿ. ಅವರ ಸ್ಟೇಟ್ಮೆಂಟ್ ಎಲ್ಲ ಆಗಿದೆ. ಅವರು ಈಗಾಗಲೇ ಹಾಲಿ ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ. ಇದಾದ ನಂತರ ನಮ್ಗೆ ಅದರಲ್ಲಿ ಆರೋಪಗಳಿಗೆ ಸಂಬಂಧಪಟ್ಟಂಗೆ NM ನಾಯ್ಕ್ ಮತ್ತೆ ವಸಂತ್ ನಾಯ್ಕ್ ಅವ್ರನ್ನು ಸಹ ನಾವು ಪೊಲೀಸ್ ವಶಕ್ಕೆ ಪಡೆದು ಅವ್ರನ್ನು ಸಹ ನಾವು ವಿಚಾರ ಮಾಡಿದ್ವಿ. ವಿಚಾರ ಮಾಡಿದ ಸಂದರ್ಭದಲ್ಲಿ ಅವ್ರು ಏನ್ ಹೇಳಿದ್ರು, ಈ ಹುಡುಗರು ಇವರೇ, ನಾನು ಈ ತರ ಕಾಂಗ್ರೆಸ್ ಪಾರ್ಟಿನಲ್ಲಿ ಇದ್ದೀನಿ, ಇವರು ವಕೀಲರು ಇದ್ದಾರೆ, ಅವ್ರು ನನ್ನ ಹೆಸರು ಹೇಳಿ ಯಾಕೆ ಹೇಳಿದ್ರು ನಮ್ಗೆ ಗೊತ್ತಿಲ್ಲ, ಬಟ್ ಅವ್ರು ನಮ್ಮ ಹತ್ರ ಬಂದಿದ್ರು. ಈ ತರ ಒಬ್ಬ ನಮ್ಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ, ಅದು ಮೊಬೈಲ್ ಅಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ. ಹಾಗಾಗಿ ನಾವು ಬೇರೆ ಹುಡುಗಿರ ಹೆಸರಲ್ಲಿ ನಮ್ಗೆ ಸೋಷಿಯಲ್ ಮೀಡಿಯಾ ರಿಕ್ವೆಸ್ಟ್ ಕಳಿಸಿದ್ದಾರೆ. ನಮ್ಗೆ ಅದು ನಾವು ಚೆಕ್ ಮಾಡಿದಾಗ ಅದು ಹುಡುಗಿ ಅಲ್ಲ, ಇದು ಹುಡುಗ ಅಂತ ಗೊತ್ತಾಯ್ತು. ಮತ್ತೆ ನಾವು ಹುಡುಗಿ ಅಂತ ಹೇಳಿ ನಮ್ಮ ಹತ್ರ ಎಜುಕೇಶನ್ಗೆ ಹೆಲ್ಪ್ ಬೇಕು, ಮೆಡಿಕಲ್ಗೆ ಹೆಲ್ಪ್ ಮಾಡ್ಬೇಕಂದ್ರೆ ನಮ್ಮ ಹತ್ರ ತುಂಬಾ ದುಡ್ಡು ಇವರು ಹಾಕಿದ್ರೆ, ನಾವು ಯಾವ್ದೋ ಹುಡುಗಿ ಅಂತ ನಾವೆಲ್ಲ ದುಡ್ಡು ಹಾಕಿದೀವಿ, ಬಟ್ ಇದು ನೋಡಿದ್ರೆ ಹುಡುಗ ಇದ್ದಾನೆ, ಹಾಗಾಗಿ ನಾವು ಕೇಳಬೇಕು ಅಂತ ಹೇಳಿ ಇವರು ಆಯ್ತು ನೀವು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಥವಾ ಅವರು ವಿಚಾರ ಮಾಡಿ ಅಂತ ಹೇಳಿದಾಗ, ಇವರು ಸೊರಬಾಗೆ ಇನ್ಸಿಡೆಂಟ್ ನಡೆಯೋಕೆ ಮುಂಚೆ 2 days ಬ್ಯಾಕ್ ಅಂದ್ರೆ 8ನೇ ತಾರೀಕು ಅಥವಾ 9ನೇ ತಾರೀಕು ಇವರು 8-9ನೇ ತಾರೀಕು ಇವರೆಲ್ಲರೂ ಯಾರು ಆರೋಪಿತರು ಇದಾರಲ್ಲ ಇವರೆಲ್ಲರೂ ಸಹ ಸೊರಬ ಅವರು ನಮ್ಮ 7ನೇ ತಾರೀಕು ಈ ಚರಣ್, ಮನೋಜ್, ಲೋಕೇಶ್ ಮತ್ತೆ ಹೇಮಂತ್ ಮತ್ತೆ ಶಿವಕುಮಾರ್, ಸಂತೋಷ್ ಅವರ ಹೌಸ್ಗೆ ಹೋಗಿದ್ರು 7ನೇ ತಾರೀಕು. ಅಲ್ಲಿ ಅವನು ಸಿಕ್ಕಿಲ್ಲ. ಹಾಗಾಗಿ ಅವ್ರಿಗೋಸ್ಕರ ವೆಯ್ಟ್ ಮಾಡಿದ್ದಾರೆ. ಮತ್ತೆ ಅವ್ರು ಯಾರು ತಂದೆ ಇದ್ದಾರೆ ಅವ್ರಿಗೆ ಡಿಸ್ಕಷನ್ ಮಾಡಿ, ನೋಡಿ ಈ ತರ ನಿಮ್ಮ ಹುಡುಗ ನಮ್ಗೆಲ್ಲ ಮೋಸ ಮಾಡಿದಾನೆ, ತಂದು ಬಗೆಹರಿಸಿಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಥವಾ ನಾವು ಏನು ಮಾಡ್ತೀವಿ ಅನ್ನೋದನ್ನ ಅವ್ರ ಮನೆಯಲ್ಲಿ ಧಮಕಿ ಹಾಕಿ ಬಂದಿದ್ದಾರೆ 7th. ಆಮೇಲೆ ಇಲ್ಲಿ ಸಿದ್ದಾಪುರದಲ್ಲಿ 2 ವ್ಯಕ್ತಿಗಳು ಬಂದಿದ್ದಾರೆ IBಗೆ. ಚರಣ್ ಏನು ಹೇಳಿದ್ರಲ್ಲ, ಚರಣ್ ಮತ್ತೆ ಗ್ಯಾಂಗ್, ಮತ್ತೆ ಪಾಂಡು ಅಂತ ಹೇಳಿ ಅಲ್ಲಿ ಈ ವಸಂತ್ ನಾಯ್ಕರ್ಗೆ ತುಂಬಾ ಹತ್ರದ ಒಂದು ವ್ಯಕ್ತಿ, ಮತ್ತೆ 2 ಸಂತೋಷ್ನ ವಿಲೇಜ್ ಅಂದ್ರೆ ಸೊರಬ ವಿಲೇಜ್ ಇಂದ 2 ಬಂದ್ಬಿಟ್ಟು ಇದು ಒಂದು ಮೀಟಿಂಗ್ ಮಾಡಿ ಇದನ್ನ ಬಗೆಹರಿಸ್ಕೊಳ್ಳೋಣ, ಇದರಲ್ಲಿ ಕೇಸ್ ಎಲ್ಲ ಬೇಡ ಅಂತ ಹೇಳಿ IBದಲ್ಲಿ ಕರೆಸಿ ಮಾತಾಡಿದ್ದಾರೆ. ನಮ್ಮನ್ನ ಕಾಂಟ್ಯಾಕ್ಟೇ ಮಾಡಿಲ್ಲ ಅಂತ ಹೇಳಿ ಇದನ್ನ ವಿಷಯ ತಿಳ್ಕೊಂಡಾಗ ಆಪರೇಷನ್ ಪೊಲೀಸ್ ಸ್ಟೇಷನ್ಗೆ 10ನೇ ತಾರೀಕು ಈ ವಿಷಯ ಹೇಳಿದಾಗ, ನೆಕ್ಸ್ಟ್ ಡೇ 10ನೇ ತಾರೀಕು ಈ ಆಪರೇಷನ್ ಅವರು ಪೊಲೀಸ್ ಸ್ಟೇಷನ್ಗೆ ಬಂದು ಈ ಚರಣ್ ಅವ್ರ ಜೊತೆನೆ ಮತ್ತೆ ಅವರ
ತಂದೆಯವ್ರ ಜೊತೆ ಬಂದು ಒಂದು ಪಿಟಿಷನ್ ಕೊಟ್ಟಿದ್ದಾರೆ. 12 ಗಂಟೆ 36 ನಿಮಿಷಕ್ಕೆ ಪಿಟಿಷನ್ ಕೊಟ್ಟು, ನೋಡಿ ನನ್ನ ಹೆಸರನ್ನ ಯಾರೋ ಒಂದು ವ್ಯಕ್ತಿ ದುರ್ಬಳಕೆ ಮಾಡ್ಕೊಂಡು ನಾನು ಕಳಿಸ್ದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ರಿಕ್ವೆಸ್ಟ್ ಕಳಿಸ್ತಾ ಇದ್ದಾರೆ, ವಿಡಿಯೋಸ್ ಕಳಿಸ್ತಾ ಇದ್ದಾನೆ, ನನ್ನ ಹೆಸರು ದುರ್ಬಳಕೆ, ನಾನು ಈ ತರ ಯಾವ್ದು ಮಾಡಿಲ್ಲ, ಹಾಗಾಗಿ ಅವನ್ನ ಕರೆದು ನೀವು ವಿಚಾರಣೆ ಮಾಡಬೇಕು. ಪೊಲೀಸ್ ಕಂಪ್ಲೇಂಟ್ ಅಂದ್ರೆ ಅವನ್ನ ಅರೆಸ್ಟ್ ಮಾಡೋದು ಅಂತಲ್ಲ, ಫಸ್ಟ್ ಕರೆದು ವಿಚಾರಣೆ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ನಮ್ಮ ಇನ್ಸ್ಪೆಕ್ಟರ್ ಅವರು 10ನೇ ತಾರೀಕು ಆ ಪಿಟಿಷನ್ ನ ತಗೊಂಡಿದ್ದಾರೆ ಅಪೇಕ್ಷೆದು. ಇದಾದ ನಂತರ ಅರೌಂಡ್ 4:00 ವಿ ಗಾಟ್ ದ ಇನ್ಫಾರ್ಮೇಶನ್ ದಟ್ ಯಾರ ಮೇಲೆ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ವಿ ಅವನು ಸತ್ತೋಗಿದ್ದ. ಅಲ್ಲಿ ಪೊಲೀಸ್ ಅವರು ಇನ್ಯಾರನ್ನೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರ್ಲಿಲ್ಲ. ಅಂದ್ರೆ ಬೇರೆ ಇನ್ಸ್ಪೆಕ್ಟರ್ ಅವರು ಕೋರ್ಟ್ ಒಂದು ಕೆಲಸಕ್ಕೆ ಅವರು ಹೋಗಿದ್ರು, ಬೇರೆ ಇನ್ಸ್ಪೆಕ್ಟರ್ ಇದ್ರು. ಹಾಗಾಗಿ ಆಯ್ತು ಕೇಸ್ ರಿಜಿಸ್ಟರ್ ಮಾಡ್ತೀವಿ, ನಾವು ಇದನ್ನ ವಿಚಾರ ಮಾಡ್ತೀವಿ, ಸೆನ್ಸಿಟಿವ್ ಮ್ಯಾಟರ್ ಇರೋದ್ರಿಂದ ದಟ್ ಮೇಲಧಿಕಾರಿಗಳು ತಿಳಿಸಿ ಮಾತಾಡ್ತೀವಿ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟು ಕಳಿಸಿದ್ರು. 4:30 ವಿ ಗಾಟ್ ದಿ ಇನ್ಫಾರ್ಮೇಶನ್. ಬಂದಾದ್ಮೇಲೆ ಅವರ ಅಪ್ಪ ಯಾರು ಗಣಪತಿ ನಾಯ್ಕ ಅವ್ರು ಬಂದು ನಮ್ಮ 18-15ಕ್ಕೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರೆ, ಈ ಚರಣ್ ಅವ್ರ ಗ್ಯಾಂಗ್ ಎಲ್ಲ ಮನೆ ಹತ್ರ ಬಂದು ಇವರೆಲ್ಲ ಗಲಾಟೆ ಮಾಡೋದಕ್ಕೆ, ಮತ್ತೆ ಇವನ್ನ ವಿಡಿಯೋದಲ್ಲಿ ಏನ್ ಹೇಳಿದ್ದಾರೆ ಇವರೆಲ್ಲ ಏನೋ ಮಾಡ್ಕೊಂಡು ನಮ್ಮ ಮಗ ಮಾನಸಿಕವಾಗಿ ಇದರ ಸತ್ತೋಗಿದ್ರೆ, ನಮ್ಮ ಮಗ ಸತ್ತೋಗಿದ್ದಕ್ಕೆ ಇವರೇ ಕಾರಣ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ರು. ಆ ಕಂಪ್ಲೇಂಟ್ ಸಹ ನಾವು ರಿಜಿಸ್ಟರ್ ಮಾಡಿದ್ವಿ. ಇದು ಹೇಳಿದ ತಕ್ಷಣ ಚರಣ್ ಅಂಡ್ ಗ್ಯಾಂಗು ಎಂಟೈರ್ ಅಬ್ಸ್ಕಾಂಡ್ ಆಗಿದ್ದಾರೆ. ಸೊ ಅಬ್ಸ್ಕಾಂಡ್ ಆದ್ಮೇಲೆ DSP ನಮ್ಮ ಗೀತಾ ಪಾಟೀಲ್ ಅವರು, ನಮ್ಮ PI ಇನ್ಸ್ಪೆಕ್ಟರ್ ಸೀತಾರಾಮ, ಮತ್ತೆ ಶಶಿಕಾಂತ್ ವರ್ಮಾ, ನಮ್ಮ ಮಂಜುನಾಥ್, ರಮೇಶ್, ಮತ್ತೆ ಈ ನಮ್ಮ CCTV ಇನ್ಸ್ಪೆಕ್ಟರ್ಸ್ ಎಲ್ಲ ಒಂದು ಟೀಮ್ ಮಾಡಿ ಚರಣ್ ಅವರು ಎಲ್ಲರೂ ಸಹ ಬೆಂಗಳೂರಿಂದ ಫಸ್ಟ್ ಇದಂತ ಗೊತ್ತಾಯ್ತು. ಬೆಂಗಳೂರಿಂದ ಹೋದ್ರೆ ಅವ್ರು ಸಿಕ್ಕಿಲ್ಲ. ದೆನ್ ಬೀದರಲ್ಲಿ ಎಲ್ಲೋ ಟ್ರೈನ್ ಅಲ್ಲಿ ಅವ್ರ ಎಂಟೈರ್ ಗ್ಯಾಂಗ್ ಅಬ್ಸ್ಕಾಂಡ್ ಆಗ್ತಿರಬೇಕಾದ್ರೆ ನಾವು ರೈಲ್ವೆ ಪೊಲೀಸ್ನ ಒಂದು ಸಹಕಾರದಿಂದ ಮತ್ತೆ ರಿಯಲ್ ಟೈಮ್ ಟ್ರ್ಯಾಕ್ ಮಾಡಿ ನಮ್ಮ PSIs ಅಂಡ್ ಸ್ಟಾಫ್ ಅವರೆಲ್ಲರನ್ನು ಅರೆಸ್ಟ್ ಮಾಡಿ ಇಲ್ಲಿಗೆ ಕರ್ಕೊಂಡ್ಬಂದು ಅವರೆಲ್ಲರನ್ನು ವಾಲಂಟರಿ ಸ್ಟೇಟ್ಮೆಂಟ್ಸ್ ಆಗಿ ಈಗಾಗಲೇ ನ್ಯಾಯಾಲಯಕ್ಕೆ ಬಂಧನದಲ್ಲಿ ಅವರು ಇರ್ತಾರೆ. ಇದಾದ ನಂತರ ಆ ಹುಡುಗ ಯಾರಿದ್ದಾರೆ ಸತ್ತೋಗಿದ್ದಾರೆ, ಹುಡುಗರ ಮೊಬೈಲ್ ಫೋನ್ಸ್ 5 ಮೊಬೈಲ್ಸ್ ಇತ್ತು, ಟ್ಯಾಬ್ ಇತ್ತು, ಮತ್ತೆ ಯಾರು ಅಕ್ಯೂಸ್ಡ್ಸ್ ಇದಾರಲ್ಲ ಅವ್ರ ಮೊಬೈಲ್ಸ್ ಎಲ್ಲ ಸಹ ನಾವು ಮೊಬೈಲ್ ಫೋರೆನ್ಸಿಕ್ ಅನಾಲಿಸಿಸ್ಗೆ ಉಡುಪಿಗೆ ಕಳಿಸಿದ್ವಿ. ಮತ್ತೆ ಅದ್ರ ಅನಾಲಿಸಿಸ್ ಇನ್ನು ನಡೀತಾ ಇದೆ, ಇನ್ನು ಅನಾಲಿಸಿಸ್ ಬಂದಿಲ್ಲ. ಮತ್ತೆ ಪ್ರಾಥಮಿಕ ವಿಚಾರಣೆಗೆ ನಮ್ಗೆ ಗೊತ್ತಿರೋ ಹಾಗೆ ನಮ್ಮ ವಿಚಾರಣೆ ಎಲ್ಲ ಮಾಡಿದಾಗ ಯಾರು ಡಿಸೀಸ್ಡ್ ಹುಡುಗ ಇದ್ದಾನೆ, ಈ ಹುಡುಗನೇ ಈ ಹಿಂದೆ ಇದೇ ತರ ಸೊರಬದಲ್ಲಿ ಬೆಂಗಳೂರಲ್ಲಿ ಹುಡುಗಿ ಬೇರೆ ಬೇರೆ ಹುಡುಗಿರು ಹೆಸರಲ್ಲಿ ಫೇಸ್ಬುಕ್ ಅಲ್ಲಿ ಹೆಸರುಗಳು ಹುಡುಗಿ ತಗೊಂಡು ಹೊಸ ಫೇಕ್ ಐಡೆಂಟಿಟಿನ ಕ್ರಿಯೇಟ್ ಮಾಡಿ ಹುಡುಗಿ ಅಂತ ತುಂಬಾ ಜನಕ್ಕೆ ಏನೋ ಇದು ಕಳಿಸಿದಾನೆ, ಏನೋ ಮೆಸೇಜ್ಗಳು ಕಳಿಸಿದಾನೆ. ನಾನು ಭೇಟಿ ಮಾಡಕ್ಕಾಗಲ್ಲ, ನೀನು ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಹಾಗಾಗಿ ಟಾರ್ಗೆಟ್ ಮಾಡಿ ಗೊತ್ತಿರೋದ್ರಲ್ಲಿ ಒಂದು ಟ್ಯಾಬ್ ಇಟ್ಕೊಂಡು ಅವನು ಅಲ್ಲಿಂದ ಮಾಡಿ ಒಂದು ಬೆಂಗಳೂರಲ್ಲಿ ಮತ್ತೆ ಸೊರಬದಲ್ಲಿ ಕೇಸಸ್ ಎಲ್ಲ ಆಗಿದೆ. ನಾವು ಡೀಟೇಲ್ಸ್ ಎಲ್ಲ ನಾವು ತಗೊಂತಾ ಇದ್ವಿ. ಸೊರಬದಲ್ಲೂ ಸಹ ಒಂದು 5 ಜನಕ್ಕೆ ದುಡ್ಡಿದ್ದವ್ರಿಗೆ ಈ ತರ ಮೋಸ ಮಾಡಿದ್ಮೇಲೆ ಸೊರಬದಲ್ಲಿ ತಗೊಂಡು ಅವ್ರು ಚೆನ್ನಾಗಿ ಹೊಡೆದಿದ್ದಾರೆ. ಸೊರಬ ಪೊಲೀಸ್ ಸ್ಟೇಷನ್ ಸಹ ಪೊಲೀಸ್ ಕಂಪ್ಲೇಂಟ್ ಆಗಿದೆ. ಅವಾಗ ಅವ್ರ ಅಪ್ಪ ಅವರು ಹೋಗಿ ಅಲ್ಲಿ ಒಂದು 2-3 ಲಕ್ಷ ರೂಪಾಯಿಗೆ ಎಲ್ಲರಿಗೂ ದುಡ್ಡೆಲ್ಲ ಕೊಟ್ಟು ಸೆಟಲ್ಮೆಂಟ್ ಮಾಡಿ ಬಂದಿದ್ದಾರೆ. ಬಂದಾದ ನಂತರ ಇಮಿಡಿಯೇಟ್ಲಿ ಸಿದ್ದಾಪುರ ಕೇಸ್ ಆದ ತಕ್ಷಣ ಮನೆಯಲ್ಲಿ ಅವನಿಗೆ ತುಂಬಾ ಕಿರಿಕಿರಿ ಆಗಿದೆ. ಅಷ್ಟರಲ್ಲಿ ಅಲ್ಲಿ ಯಾವುದು ವಿಪ್ರೋ ಕಂಪನಿಯಲ್ಲಿ ಸಹ ಒಂದು ಫೈನಾನ್ಷಿಯಲ್ ಫ್ರಾಡ್ಸ್ ನಡೆದ ಮೇಲೆ ಅವ್ನ ಕಂಪನಿಗೂ ಹೋಗ್ತಾ ಇರಲಿಲ್ಲ. ಹಾಗಾಗಿ ಅವನಿಗೆ ಫೈನಾನ್ಷಿಯಲ್ ಮುಂಗಟ್ಟುನು ಒಂದಾಗಿದೆ. ಮೂರನೇದು ಈ ಆಪೇಕ್ಷ ಅಂತ ಏನು ನಾವು ಈಗ ಏನ್ ಹೇಳ್ತಾ ಇದ್ವಿ ಎಲ್ಲದರಲ್ಲಿ, ಇವರು ಫಸ್ಟ್ ಇಂದ ಇವ್ರಿಗೆ ಗೊತ್ತಿರೋರೆ, ಅಂದ್ರೆ ಒಂದೇ ಜಾತಿಯವರು ಮತ್ತೆ ಒಂದೇ ಕಾಲೇಜಲ್ಲಿ ಇದ್ದವಾಗ ಒಂದ್ಸತಿ ಯಾವಾಗ ನೋಡಿದ್ದಾರೆ. ಅದಾದ ನಂತರ ತಿರ್ಗಾ ಅವ್ರು ಯಾವತ್ತೂ ಇವರು ಭೇಟಿ ಮಾಡೇ ಇಲ್ಲ, ಏನಿಲ್ಲ. ಆ ಫೋಟೋ ತಗೊಂಡು ಅವಳಿಗೆ 1-2 ಸತಿ ಪ್ರಪೋಸ್ ಮಾಡಿದಾಗ ನೀನ್ ಯಾರು ನನಗೆ ಗೊತ್ತಿಲ್ಲ, ಇದೆಲ್ಲ ಮಾಡ್ಬೇಡ ಅಂತಾನು ಇವ್ರಿಗೆ ಹೇಳಿದಾಳೆ. ಬಟ್ ಅದೇ ಟೈಮ್ಗೆ ಅದೇ ಕಾಲೇಜಲ್ಲಿ ಈ ಹುಡುಗಿನ ಇಷ್ಟಪಡ್ತು ಅಂತ ಯಾರು ಹುಡುಗರಿದ್ದಾರೆ ಐಡೆಂಟಿಫೈ ಮಾಡಿ ಈ ಗೇಮ್ ನ ಇವನು ಆಡಿದರು. ಯಾವಾಗ ಇದು ಎಕ್ಸ್ಪೋಸ್ ಆಯ್ತು ಅದು ಮಾನಸಿಕವಾಗಿ ತಡ್ಕೊಳ್ಳೋಕ್ಕಾಗಿ ಈ ತರ ಆಗಿದೆ. ಹೋದಾಗ ಈ ತರ ಒಬ್ಬ ಸೊರಬ ಹುಡುಗ ಈ ತರ ನಮ್ಗೆಲ್ಲ ಮೋಸ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅವ್ರು ವಸಂತ ನಾಯ್ಕ ಭೇಟಿ ಮಾಡಿದ್ದು ಹೌದು. ಅದಕ್ಕೆ ಪಾಂಡು ಅವ್ರಿಗೆ ಹೇಳಿ ಇದನ್ನ ಪೊಲೀಸ್ ಸ್ಟೇಷನ್ಗೆ ನೀವು ಹೋದ್ರೆ ಅಲ್ಲಿ ಮಾತಾಡ್ಸಿಲ್ವಾ, ನಾನು ಪಾಂಡು ಕಳಿಸ್ತೀನಿ, ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಂತ ಹೇಳಿದ್ದು ಹೌದು. ಮೂರನೇದು ಸೊರಬಾಗೂ ಸಹ ಮಾತಾಡಿ ಈ ತರ ನಮ್ಮ ಹುಡುಗರಿಗೆ ಇವನು ಏನೋ ತೊಂದರೆ ಮಾಡಿದಾನೆ, ಇವನ್ ಬಗ್ಗೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ. ಅವ್ರನ್ನ ನಾವು ವಿಚಾರ ಮಾಡಿದಾಗ ಅವ್ರ ಸ್ಟೇಟ್ಮೆಂಟ್ ಅಲ್ಲಿ, ನಾನು ಈ ಕಾಂಗ್ರೆಸ್ ಪಾರ್ಟಿ ಲೀಡರ್ ಇರೋದ್ರಿಂದ ನಮ್ಮ ಊರವನೇ ಆಗಿರೋದ್ರಿಂದ ನಮ್ಮವ್ರು ಬರ್ತಾರೆ, ನಾನು ಹೇಳಿದ್ದೀನಿ, ನಾನು ಯಾರು ಸಂತೋಷ್ ನಾಯಕನ್ ಅಂತ ಯಾರು ಸತ್ತೋಗಿದ್ದಾನೆ ಹುಡುಗ, ಅವನ್ನ ನಾನು ಯಾವತ್ತೂ ಭೇಟಿ ಮಾಡಿಲ್ಲ. ಇದು ನಮ್ಗೆ ಕಾಲ್ ಡೀಟೇಲ್ಸ್ ಅಲ್ಲಿ ಅಥವಾ ಮೀಟಿಂಗ್ಸ್ ಅಲ್ಲಿ IB ನಲ್ಲಿ ಕರೆಸಿದ್ದು ಮಾತಾಡಿದ್ರು ಅಂತ ಹೇಳಿ ಅವ್ರ ಅಪ್ಪ ಅದೇನಿತ್ತಲ್ಲ IB ನಲ್ಲಿ ಅವತ್ತು ಪಾಂಡು ಇದ್ದ. ವಸಂತ್ ನಾಯ್ಕ ಇರೋದ್ರ ಬಗ್ಗೆ ನಮ್ಗೆ ಯಾವುದೇ ಈಗ ಸಾಕ್ಷ್ಯಾಧಾರಗಳು ಕಂಡು ಬಂದಿಲ್ಲ. ಪಾಂಡು ಇದ್ದ, ನಾವು ಪಾಂಡುದು ಪಾತ್ರ ಏನು ಅನ್ನೋದು ನಾವು ಹುಡುಕ್ತಾ ಇದ್ವಿ. ಸೊ ಒಟ್ಟಾರೆಯಾಗಿ ನಮ್ಮ ಸಿದ್ದಾಪುರದಲ್ಲಿ
ಈ ತರ ಸೆಕ್ಸ್ ಏನೋ ನಡೆದಿದೆ, ಹೆಣ್ಣು ಮಕ್ಕಳನ್ನೆಲ್ಲ ಬಳಸ್ಕೊಂತಾರೆ ಅಂತ ಹೇಳೋದು ಸತ್ಯಕ್ಕೆ ದೂರವಾದಂತಹ ಮಾತು. ಇವತ್ತರವರೆಗೂ ಆತರ ಯಾವುದೇ ಒಂದು ವಿಡಿಯೋ ಆಗಲಿ ನಮ್ಮ ಮೊಬೈಲ್ ಯಾರು ಅಕ್ಯೂಸ್ಡ್ ಮೊಬೈಲ್ಸ್ ಅಲ್ಲಾಗ್ಲಿ ಅಥವಾ ಯಾರು ಕಂಪ್ಲೇಂಟ್ ಮೊಬೈಲ್ ಆಗಲಿ ಡಿಸಿಟ್ ಮೊಬೈಲ್ ಆಗಲಿ ಆತರ ಯಾವುದು ನಮ್ಗೆ ಸಿಕ್ಕಿಲ್ಲ. ಪ್ರತಿಯೊಂದು ಸಹ ನಾವು ಕೋರ್ಟ್ಗೆ ಅದನ್ನ ನಾವು ಕೊಡ್ತೀವಿ. ಇದು ಸೆನ್ಸಿಟಿವ್ ಮ್ಯಾಟರ್ ಆಗಿ ಇರೋದ್ರಿಂದ ಇದಾವ ನಡೆದಿಲ್ಲ. ಯಾವ ಹೆಣ್ಣುಮಕ್ಕಳು ಸಹ ನಮ್ಮ ಸಿಸಿನಲ್ಲಿ ಯಾವುದು ಭಯ ಆತಂಕ ಒಳಪಡೋ ಅವಶ್ಯಕತೆ ಇಲ್ಲ. ಮೂರನೇದು, ಪೊಲೀಸ್ ಆಗಿ ಈ ಪ್ರಕರಣದಲ್ಲಿ ನಾವು ಹೇಳೋದೇನಂತ ಹೇಳಿದ್ರೆ, ಯಾರೇ ವ್ಯಕ್ತಿ ಆಗಲಿ ಈ ತರ ಸುಳ್ಳು ಹೇಳೋದು, ಮಾರ್ಫಿಂಗ್ ಮಾಡೋದು, ಮೂರನೇದು ಪುಸಲಾಯಿಸೋದು, ಚೀಟಿಂಗ್ ಮಾಡೋದು ಯಾವತ್ತಿದ್ರೂ ಸಹ ಇವತ್ತಲ್ಲ ಅಂದ್ರೆ ನಾಳೆ ಅದು ಗೊತ್ತಾಗುತ್ತೆ. ಪೊಲೀಸ್ಗೆ ಬಂದಾಗ ಅದು ಆಕ್ಷನ್ ನಾವು ಮಾಡಲೇಬೇಕಾಗುತ್ತೆ. ಈಗ ಒಂದು ಕೇಸ್ ಇಷ್ಟು ಮಾಡಿದ್ವಿ. ಈಗ ಎಂಟೈರ್ ಯಾಕೆ ಅವನು ಸೂಸೈಡ್ ಮಾಡ್ಕೊಂಡು ಆ ಮನಸ್ಸಿಗೆ ಯಾಕೆ ಬಂದ ಅಂತ ಹೇಳಿದ್ರೆ, ಅವ್ನು ಮಾಡಿದೆಲ್ಲ ಏನು ಫ್ರಾಡ್, ನಾಳೆ ಗೊತ್ತಾದ್ರೆ ನನಗೆ ಏನಾಗ್ಬೋದು ಅಂತ ಒಂದು ಮಾನಸಿಕ ಸ್ಥಿತಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಯ್ತಲ್ಲ ಕಂಪ್ಲೇಂಟ್, ಆಮೇಲೆ ಯಾರು ಹುಡುಗಿದೆಲ್ಲ ಅವಳೇ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಲ್ಲ ಅನ್ನೋದು ಎರಡು ವಿಚಾರಗಳು ಬರ್ತಾ ಇದೆ. ದಿಸ್ ಇಸ್ ದ ಥಿಂಗ್. ಇದರಲ್ಲಿ ಸೊರಬ ಪೊಲೀಸ್ ಅವರು ಆಗ್ಲಿ ಅಥವಾ ನಮ್ಮ ಯಾರು ಸಿದ್ದಾಪುರ ಪೊಲೀಸ್ ಆಗ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ ಬಾಪ ನೀವು ಸ್ಟೇಟ್ಮೆಂಟ್ ಕೊಡು ಅಂತ ನಮ್ಮವ್ರು ಯಾವತ್ತೂ ಹೇಳಲೇ ಇಲ್ಲ. ಅಂದ್ರೆ ಒಂದ್ ದಿವಸ ಕೇಸ್ ಆಯ್ತು, ನೆಕ್ಸ್ಟ್ ಡೇ ನಾವು ನೋಡೋಣ ಅಂತಿದ್ರು, ಅಷ್ಟರಲ್ಲಿ ಇದು ಮಾಡ್ಕೊಂಡ. ಸೊ ಇದರಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಯಾರೇ ಪೊಲಿಟಿಷಿಯನ್ ಇರಲಿ, ಯಾವ ಪೊಲಿಟಿಕಲ್ ಲೀಡರ್ಸ್ ಇದ್ರೆ ಯಾರು ನಾವು ವಿಚಾರಣೆ ಮಾಡಿದ್ರೆ ಹಂಗೆ ಬಿಟ್ಟಿಲ್ಲ. ಪ್ರತಿಯೊಬ್ಬರು ನಾವು ಕರ್ಕೊಂಡ್ ಬಂದ್ವಿ, ವಿಚಾರಣೆಗೆ ಒಳಪಡಿಸಿದ್ವಿ. ವಿಚಾರಣೆ ಅಂತ ಹೇಳಿದ್ರೆ ಒಂದು ಸ್ಟೇಟ್ಮೆಂಟ್ ಅಥವಾ ಸಿಡಿಆರ್ ಅನಾಲಿಸಿಸ್ ಇರ್ಬೋದು, ಅಥವಾ ಯಾರು ಅರೆಸ್ಟ್ ಆಗಿರೋ ಅಕ್ಯೂಸ್ಡ್ಗೆ ಇವ್ರೇನು ಸಹಾಯ ಮಾಡ್ಬಿಟ್ಟು ಇಲ್ಲಿಂದ ಓಡಿಸಿದ್ದ, ಅದೆಲ್ಲ ವಿಚಾರ ಮಾಡಿ ನಾವು ಒಂದು ಹಂತಕ್ಕೆ ಬಂದಿದ್ವಿ. ಈಗಲೂ ತನಿಖೆ ಹಂತದಲ್ಲಿದೆ. ನಾವು ನಮ್ದೆಲ್ಲ ಒಂದು ಎಂಟರ್ ಮೊಬೈಲ್ ಫೋರೆನ್ಸಿಕ್ಸ್ ಡೀಟೇಲ್ಸ್ ಎಲ್ಲ ಒಂದ್ಸತಿ ಬಂದ ನಂತರ ಮತ್ತೆ ನಾವು ನಾಟ್ ಓನ್ಲಿ ಸಿಡಿಆರ್ ಅನಾಲಿಸಿಸ್, ಇದರಲ್ಲಿ ನಾವು IPDR ಅಂದ್ರೆ ಒಂದು ವಾಟ್ಸ್ಆಪ್ ಕಾಲ್ಸ್ ಅಲ್ಲಿ ಅವ್ರೇನು ಮಾತಾಡ್ಕೊಂಡಿದಾರ ಅಥವಾ ಬೇರೆ ನಂಬರ್ಸ್ ಯೂಸ್ ಮಾಡಿದಾರೆ ಅದನ್ನು ನಾವು ಸ್ಟೇಟ್ ಕಳಿಸಿದ್ವಿ. ಎಲ್ಲ ಬಂದ ನಂತರ ಒಂದು ವಾರ ಅಥವಾ 2 ವಾರದಲ್ಲಿ ಫೈನಲ್ ಚಾರ್ಜ್ ಶೀಟ್ ನಾವು ಇದಕ್ಕೆ ಸಬ್ಮಿಟ್ ಮಾಡಿದ್ವಿ. ಇದೇ ತರನೇ ಅಂದ್ರೆ ಡಿಫ್ರೆಂಟ್ ಲೇಡೀಸ್ ಹೆಸರಲ್ಲಿ ರಿಕ್ವೆಸ್ಟ್ ಕಳಿಸಿ ಅವ್ರ ಕಡೆಯಿಂದ ಅಕೌಂಟ್ ಅಲ್ಲಿ ದುಡ್ಡು ಹಾಕೋದು, ಫೇಕ್ ಅಕೌಂಟ್ಸ್. ಸೊರಬದಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಬೆಂಗಳೂರು ನಡೀತಾ ಇದೆ. ನಮ್ದು ಒಂದು ಕೇಸ್, ಇದ್ರಲ್ಲೂ ಸಹ ಯಾವ್ದೋ ಈ ಕೇಸಲ್ಲಿ ಸಹ ಟೇಕನ್ ಎಷ್ಟು ದುಡ್ಡು ಹಾಕ್ಸ್ಕೊಂಡೇನಪ್ಪ, 3 ರಿಂದ 4 ಲಕ್ಷ ರೂಪಾಯಿ ಅಕ್ಯೂಸ್ಡ್ ಕಡೆಯಿಂದ ಅವ್ರು ದುಡ್ಡು ಹಾಕ್ಸ್ಕೊಂಡಿದ್ದಾರೆ. ಹೌದು, ಅದೇ ಹೇಳ್ತಾ ಇದ್ದೀನಿ. ಈಗ ಯಾರ ಅಂದ್ರೆ ಬೇರೆಯವ್ರಂದ್ರೆ ಈಗ ಕಂಪ್ಲೇಂಟ್ ಕೊಟ್ರಲ್ಲ, ಇವ್ರ ಮನೆ ಹತ್ರ ಹೋದ್ರಲ್ಲ, ನಾನು ಹೇಳಿದ್ದು ಅವರು ನೇರವಾಗಿ ನೋಡಿ ಈ ತರ ಏನಾದ್ರು ಆದಾಗ, ಇದು ಈ ಪ್ರಕರಣದಲ್ಲಿ ಎಲ್ಲರಿಗೂ ಹೇಳೋದು, ಇಂಥದ್ರಲ್ಲಿ ಏನಾದ್ರು ಆದಾಗ ನಿಮ್ಗಿರುವಂತ ಫಸ್ಟ್ ಸ್ಟೆಪ್ ಏನು, ಪೊಲೀಸ್ ಸ್ಟೇಷನ್. ನೀವು ಕಾನೂನನ್ನ ಕೈಗೆ ತಗೊಂಡು ಮನೆಗೆ ಹೋಗಿ ಅವ್ರಿಗೆ ಧಮಕಿ ಹಾಕಿದ್ದೆ ನಿಮ್ಗೆ ಮುಳುವಾಯ್ತು. ನೀವು ಅವ್ರ ಮನೆಗೆ ಹೋಗಿಲ್ಲ, ನಮ್ಮ ಹತ್ರ ಬಂದಿದ್ರ ಅಂತ ಹೇಳಿದ್ರೆ ಅದು ಎಲ್ಲ ನಮ್ಮ ಓನಸ್ ನಮ್ಮ ಮೇಲೆ ಇರ್ತಾ ಇತ್ತು. ಮನೆಗೆ ಹೋಗಿದ್ ನಿಜ, ಧಮಕಿ ಹಾಕಿದ್ದು ನಿಜ, ಸೆಟಲ್ಮೆಂಟ್ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನೀವು ಮಾಡ್ತೀರಂತದ್ದು ನಿಜ, ಅದಕ್ಕೆಲ್ಲ ಸಾಕ್ಷಿ ಇದ್ದಾರೆ, ಹೋಗಿದ್ದು ಎಲ್ಲ ಇದೆ. ಮತ್ತೆ IB ಕರೆದ್ಬಿಟ್ಟು ಸೆಟಲ್ಮೆಂಟ್ ಬಗ್ಗೆ ಏನಪ್ಪ ಮಾತಾಡಿದ್ದು ನಿಜ ಇದೆ. ಅದರಿಂದ ಆತ್ಮಹತ್ಯೆ ಮಾಡಿಕೊಂಡು 3 ದಿನ ಹಿಂದೆ ಮೊದಲೇ ಪೊಲೀಸರಿಗೆ ಇನ್ಫಾರ್ಮೇಶನ್ ಇತ್ತಂದ್ರೆ ಅವ್ರ ಹೆಸರು ಮಾಡಬಹುದಿಲ್ಲ. ನಮ್ಗೆ ಗೊತ್ತಿಲ್ಲ, ಅವ್ರು ಯಾರು ನಮ್ಗೆ ಗೊತ್ತಿಲ್ಲ. ಸರ್, ಈ 2 ಪ್ರಕರಣದಲ್ಲಿ ಕಂಪ್ಲೇಂಟ್ ಇದ್ದವರ ಆರೋಪದಲ್ಲಿದ್ದಾರೆ. ಇವತ್ತು ನೀವೇನು 2 ಸುದ್ದಿಗೋಷ್ಠಿ ಮಾಡ್ತಾ ಇದ್ದೀರಿ. ಅಂದ್ರೆ ನಾನು ಈಗ ನೋಡಿ ಇದರಲ್ಲಿ ಒಂದ್ ನಿಮಿಷ, ಯಾವ್ದೋ ಸಿದ್ದಾಪುರ ಕೇಸಲ್ಲಿ ಅವನು ಯಾಕೆ ಇವರು ಮನೆ ಹತ್ರ ಹೋದ್ರು ಅಂತ ಹೇಳಿದಾಗ ಅವರು ಈ ತರ ಫೇಕ್ ಫೋಟೋಸ್ ಕಳಿಸಿ ದುಡ್ಡು ಹಾಕ್ಸ್ಕೊಂಡು ಮೋಸ ಮಾಡೋದು ಕೇಳಕ್ ಮನೆ ಹತ್ರ ಹೋದ್ರು. ಈಗ ಮನೆ ಹತ್ರ ಹೋಗಿ ಕೇಳಿದ್ದಕ್ಕೆ ಅದ್ರ ನೊಂದಿ ಆತ್ಮಹತ್ಯೆ ಮಾಡ್ಕೊಂಡಿದ್ದ, ದಟ್ ಇಸ್ ದ ರೀಸನ್ಸ್. ಬಟ್ ಏನೋ ಇದ್ರಲ್ಲಿ ನೀನ್ ಸತ್ತೋಗ್ಬಿಡು, ನೀನು ಹಿಂಗೆ ದುಷ್ಪರಿಣಾಮ ಕೊಟ್ಟಿದ್ರ ಅನ್ನೋದ್ರ ಬಗ್ಗೆ ನಾವು ವಿಚಾರ ನಡೀತಾ ಇದೆ. ಬಟ್ ಎರಡನೇದೇನು, ಇದರಲ್ಲಿ ಯಾವ್ದು ಕಂಪ್ಲೇಂಟ್ ಏನೋ ಆರೋಪಿ ಅಂದ್ರೆ ಈಸ್ ಯೂಸ್ಡ್ ಏನೋ ಸೋಷಿಯಲ್ ಮೀಡಿಯಾ ಫಾರ್ ಈಸ್ ಗೇನ್, ದುಡ್ಡು ತಗೊಂಡಿದ್ದು ಅಡಿದ ನಿಜ ಇದೆ. CMC ಪ್ರಕರಣದಲ್ಲೂ ಕೊಲ್ಲಿ ಪ್ರಕರಣದಲ್ಲೂ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ CMC ಇಸ್ ಡೈರೆಕ್ಟ್ಲಿ ಇನ್ವಾಲ್ವ್ ಬಿಡಿ. ಯಾರು ಇದ್ದಾರೆ ಅವನೇ ಆರೋಪಿ ಅಂತ. ಇಲ್ಲ ಇದ್ರಲ್ಲಿ ಆರೋಪ ಆಗಲ್ಲ. ಇಲ್ಲ ಈ ಕೇಸಲ್ಲಿ, ಸಿದ್ದಾಪುರ ಕೇಸಲ್ಲಿ ಇವ್ರು ಹೋಗಿದ್ರಲ್ಲ ಮನೆ ಹತ್ರ, ಹೋಗಿದ್ದಾರೆ, ಧಮಕಿ ಹಾಕಿದ್ದಾರೆ, ಅವ್ರಿಗೆ ಥ್ರೆಟ್ ಮಾಡಿದ್ದಾರೆ, ಅದಕ್ಕೆ ಸತ್ತಿದ್ದಾನೆ. ಅಷ್ಟೇ ಆರೋಪಿ.